60 ಜನ ಸಿಲೆಕ್ಟ್ ಆದವರ ವಿಟಿ ಹಾಕಿ ಪ್ಲೀಸ್. ಕೊನೆಗೂ ಅಮುಕು ಡುಮುಕು ಅವರು ಸಿಲೆಕ್ಟ್ ಆಗೇ ಬಿಟ್ರು. ಈ ವಿಷಯ ಕೇಳಿ ನಿಮಗೆ ಖುಷಿಯಾಗಿರ್ಬೋದು, ಆದರೆ ನನಗೆ ಅಂತೂ ಗಾಬರಿಯೇ ಆಯಿತು. ನಮಸ್ಕಾರ ವಿಶೇಷ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದ್ದಾಗೆ ಈವಾಗಲೇ ಸುಮಾರಷ್ಟು ಪ್ರೋಮೋಗಳನ್ನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆದವರು ಬಿಟ್ಟಿದ್ದಾರೆ. ಇದರ ಬಗ್ಗೆ ನನ್ನ ವೈಯಕ್ತಿಕ ಸೂಚನೆ ಏನೆಂದರೆ, ಈಗಾಗಲೇ ಬಿಗ್ ಬಾಸ್ ಪಾರ್ಟ್ 1 ಶುರುವಾಗಿದೆ. ಅದು ಕಂಟೆಸ್ಟೆಂಟ್ಸ್ ಮತ್ತು ಜಡ್ಜ್ಗಳ ಮಧ್ಯೆ. ಪಾರ್ಟ್ 2 ಏನಿದೆ ಅದು ಮನೆಯಲ್ಲಿ ನಡೆಯಲಿದೆ. ಈ ಸಲ ಬಿಗ್ ಬಾಸ್ ಅಲ್ಲಿ 4 ಜಡ್ಜಸ್ ಅನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ 2 ಸೌಮ್ಯ ಸ್ವಭಾವದವರು ಮತ್ತಿಬ್ಬರು ಖಡಕ್ ಸ್ವಭಾವದವರಾಗಿದ್ದಾರೆ. ಸೊ ಇವರು ಬಿಗ್ ಬಾಸ್ಗೆ ಬರಲು ಮೇನ್ ಕಾರಣ ಏನು ಎಂದು ತಿಳಿಯೋಣ. ಡೈರೆಕ್ಟ್ ಅವರಿಗೆ ಕಾಲ್ ಮಾಡೋಣ ಬನ್ನಿ. ಸಂಗೀತ ಅವರಿಗೆ ಕಾಲ್ ಮಾಡಿ ಪ್ಲೀಸ್. ನಮಸ್ಕಾರ ಸಂಗೀತ ಅವರೇ, ನೀವು ಬಿಗ್ ಬಾಸ್ ಅಲ್ಲಿ ಜಡ್ಜ್ ಆಗಿ ಬರಲು ಮೇನ್ ಉದ್ದೇಶ ಏನು ಎಂದು ಒಮ್ಮೆ ತಿಳಿಸ್ತೀರಾ? ಅದು ಫೇಮಸ್ ಆಗಂತೂ ನೋಡೇ ಇದ್ದೀವಿ, ಬಟ್ ಪಬ್ಲಿಕ್ ಅದರಲ್ಲಿ ಹೋದ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ಇವಾಗ ನೋಡ್ತೀವಿ. ಅದರಲ್ಲೂ ನಾನು ಆಕ್ಚುಲಿ ಒಳಗೆ ಹೋಗ್ಬೇಕಿದ್ರೆ ನಂಗೆ ಯಾರು ಕೂಡ ಹೇಳಿಲ್ಲ ಹೇಗಿರ್ಬೇಕು ಏನು ಎಕ್ಸಾಂಪಲ್ಸ್ ಅಂತ. ಬಟ್ ಇವಾಗ ಪಬ್ಲಿಕ್ ಅಲ್ಲಿ ನಂತರನೇ ಇನ್ನೊಬ್ರನ್ನ ನಾನು ಸೆಲೆಕ್ಟ್ ಮಾಡಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ನನ್ನಂತವನ್ನ ನಾನು ಹುಡುಕಕ್ಕಾಗುತ್ತಾ ಅಂತ. ಇವರು ಹೇಳಿದ ಮಾತನ್ನು ಕೇಳಿ ನಿಮ್ಗೆ ಖುಷಿಯಾಗಿರಬಹುದು, ಆದ್ರೆ ನನ್ಗಂತೂ ಗಾಬರಿಯಾಗಿದೆ. ಯಾಕೆಂತ ಹೇಳಿದರೆ, ಇವರ ಸೀಸನ್ ನಡೀತಿರುವಾಗ ಹೆಚ್ಚಿನ ಬಾರಿ ಇವರ ವಾಯ್ಸ್ ಟೋನ್ ಹೈ ಹೋಗುವುದನ್ನು ನೋಡಿ ನಾವು ಹೆಚ್ಚಿನ ಬಾರಿ ಮ್ಯೂಟಲ್ಲೇ ನೋಡಬೇಕಾದ ಪರಿಸ್ಥಿತಿ ಬಂದಿತ್ತು. ನಿಮಗೂ ಹೀಗೆ ಆಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಕೀಪಿಂಗ್ ಜೋಕ್ಸ್ ಎಸೈಡ್, ಇವರು ಮನುಷ್ಯ ಒಳ್ಳೆಯವರು, ಆದರೆ ಪರಿಸ್ಥಿತಿ ಅವರನ್ನು ಹಾಗೆ ತೋರಿಸಿತ್ತಷ್ಟೇ. ನಮ್ಮ ನೆಕ್ಸ್ಟ್ ಖಡಕ್ ಜಡ್ಜ್ ವಿನಯ್ ಗೌಡ ಅವರಿಗೆ ಫೋನ್ ಹಾಕಿ ಪ್ಲೀಸ್. ನಮಸ್ಕಾರ ವಿನಯ್ ಗೌಡ ಅವರೇ, ನೀವು ಬಿಗ್ ಬಾಸ್ ಅಲ್ಲಿ ಯಾವ ತರಹದ ಕಂಟೆಸ್ಟೆಂಟ್ಸ್ ಅನ್ನು ಆಯ್ಕೆ ಮಾಡಲಿಕ್ಕೆ ಬಂದಿದ್ದೀರಾ ಎಂದು ತಿಳಿಸಬಹುದಾ? There's lot of things that gonna happen. ಅಂದ್ರೆ ಅಲ್ಲಿ ತುಂಬಾ ವಿಷಯಗಳು ನಡೆಯೋದಿದೆ. ಅದಕ್ಕೆಲ್ಲ ರೆಡಿ ಇದ್ದಾರಾ ಇಲ್ವಾ, ಕೇಪಬಿಲಿಟಿ ಕೆಪಾಸಿಟಿ ಕಂಟೆಸ್ಟೆಂಟ್ಸ್ ಇದೆಯಾ ಇಲ್ವಾ ಅಂತ ನೋಡಿ ಸೆಲೆಕ್ಟ್ ಮಾಡೋದು ಅಗ್ನಿ ಪರೀಕ್ಷೆ. ಅಂಡ್ ಮನೆಯೊಳಗೆ ಹೋಗಿ ಸುಮ್ಮನೆ ಸೈಲೆಂಟ್ ಆಗಿ ಕೂರೋ ಬದಲು ಇಲ್ಲಿಂದ ಹಂಗೆ ಅವ್ರ ಮನೆಗೆ ಹೋಗ್ಬಿಡಿ ಅನ್ನೋದಕ್ಕೆ ಅಗ್ನಿ ಪರೀಕ್ಷೆ. ಇವರ ಮಾತು ನೀವು ಕೇಳಿದ್ದಾಯ್ತು. ಇವರು ನೋಡಕ್ಕೆ ಮಾತ್ರ ಖಡಕ್ಕು, ಆದರೆ ಪ್ರೀತಿಯಿಂದ ಮಾತಾಡಿದ್ರೆ ಇವರು ಬೆಣ್ಣೆಯಂತೆ ಕರಗಿ ಹೋಗುವಂತಹ ಜನ. ಹೌದು, ಮತ್ತೊಂದು ಮುಖ್ಯ ವಿಚಾರ, ಲಕ್ಷಾಂತರ ಜನರಲ್ಲಿ ಖಾಲಿ 60 ಜನ ಸಿಲೆಕ್ಟ್ ಆಗಿದ್ದಾರೆ. ಇವರು ಯಾರು ಎಂದು ನೀವು ಕಂಡುಹುಡುಕಿ ನಮಗೆ ತಿಳಿಸಿ. ಆ ವಿಟಿಯನ್ನು ಹಾಕಿ ಪ್ಲೀಸ್. ಇವತ್ತಿನವರೆಗೆ ಬಿಟ್ಟ ಎಲ್ಲ ಪ್ರೋಮೋಗಳನ್ನು ನೋಡಿದಾಗ ಇವರು ಸಿಲೆಕ್ಟ್ ಮಾಡಿದ ಜನರು ವಿವಿಧ ಕ್ಷೇತ್ರದಿಂದ ಸಿಲೆಕ್ಟ್ ಮಾಡಿದಂತಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ, ಕೆಲವು ಸೀಸನ್ಗಳಲ್ಲಿ ನೀವು ನೋಡಿದರೆ ಹೆಚ್ಚಾಗಿ ಸೆಲೆಬ್ರಿಟೀಸ್ಗಳನ್ನೇ ಸಿಲೆಕ್ಟ್ ಮಾಡಿ ಅವರ ಜಗಳದಲ್ಲಿ ಏನೋ ಡಿಪ್ಲೊಮೆಸಿ ಇದ್ದಾಗೆ ಯಾರಿಗೂ ಹರ್ಟ್ ಆಗಬಾರದು ಅಥವಾ ಡೈರೆಕ್ಟ್ ಆಗಿ ಏನು ವಿಚಾರ ಹೇಳಬಾರದು ಎಂಬ ಒಂದು ಮನೋಭಾವನೆ ಅವರಲ್ಲಿ ಇರ್ತಿತ್ತು. ಆದ ಕಾರಣ ಅದು ಅಷ್ಟು ಎಂಟರ್ಟೈನ್ಮೆಂಟ್ ಆಗಿ ಕಾಣ್ತಾ ಇರಲಿಲ್ಲ. ಆದರೆ ಈ ಬಾರಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕಂಟೆಸ್ಟೆಂಟ್ಸ್ಗಳನ್ನು ನಿಮ್ಮ ಮುಂದೆ ತರಲಿದ್ದಾರೆ. ಹೌದು, ಅದೇನೋ ಹೇಳ್ತಾರಲ್ಲ, ಪಟಾಕಿ ಯಾರದೇ ಇರಲಿ ಹಚ್ಚವರು ನಾವಾಗಿರಬೇಕು ಅಂತ. ಹಾಗೆ ಕಂಟೆಸ್ಟೆಂಟ್ಸ್ ಯಾರೇ ಇರಲಿ ಎಂಟರ್ಟೈನ್ಮೆಂಟ್ ನಮ್ದಾಗಿರಬೇಕು ಎಂಬ ಮಾತು ಹೇಳಲು ಇಷ್ಟಪಡ್ತೇನೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಲೇಟೆಸ್ಟ್ ವಿಟಿ ಹಾಕಿ ಪ್ಲೀಸ್. ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ಬೇಕಂದ್ರೆ ನಿಮ್ಮ ಫೋನ್ ಅನ್ನ ನಿಮ್ಮ ಕೈಯಾರೆ ಹೊಡೆದಾಕಬೇಕು. ಜನಸಾಮಾನ್ಯರು ಅಸಾಮಾನ್ಯರಾಗಬೇಕು. ಮಾಡಿ ತೋರ್ಸು ಅಂತ ಹೇಳಿದ ತಕ್ಷಣ ಅಸಲಿಯತ್ ಹೊರಗಡೆ ಬರುತ್ತಲ್ವಾ? ಏನ್ ಮಾಡ್ತೀರಾ? ಆಕ್ಚುಲಿ ಪ್ರೊಫೆಷನ್ ಏನಿಲ್ಲ, ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ನಾನು ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡ್ತೇನೆ. ಸೆಲೆಬ್ರಿಟಿಗಳು ಸ್ವಂತ ಫಿಲ್ಮ್ ಅನ್ನೇ ಟಿಕೆಟ್ ತಗೊಳ್ಳೋದಿಲ್ಲ. ಯಾವ ಸೆಲೆಬ್ರಿಟಿ ಅವ್ರ ಹೆಸರು ತಗೊಳ್ಳಿ. ನೀವು ಫಿಸಿಕಲ್ ನನ್ಕಿಂತ ಬಿಟ್ಟಿದ್ದೀರಾ. ಐ ರೆಸ್ಪೆಕ್ಟ್ ಗರ್ಲ್ಸ್. ಒಂದ್ ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ. ಕೈ ಎಲ್ಲ ಅಲ್ಲಾಡ್ತಾ ಇದೆ ಈಗ್ಲೇ. ಮೇಡಮ್ ಊಟ ಮಾಡ್ಲಿಲ್ಲ, ಆಗುದಿಲ್ಲ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೆ ಭಾನುವಾರ ರಾತ್ರಿ 9 ಗಂಟೆಗೆ, ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ಈಗ ನೀವು ವಿಟಿಯಲ್ಲಿ ನೋಡಿ ಬಂದ ಹಾಗೆ ಇಲ್ಲಿ ಅವರ ಮೊಬೈಲ್ ಹೊಡೆಯುವ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಜನರು ಬೇರೆಯವರ ತಲೆ ಹೊಡಿಬಹುದು, ಆದರೆ ಅವರವರ ಮೊಬೈಲ್ ಯಾವತ್ತೂ ಹೊಡೆಯಲ್ಲ ಅಂತ ಅವರಿಗೆ ಗೊತ್ತು. ಅದಕ್ಕೆ ಈ ಟಾಸ್ಕ್ ಇಟ್ಟಿರಬಹುದು. ಅದಲ್ಲದೆ ಮತ್ತೊಂದು ಕಡೆ ನೀವು ನೋಡಿದರೆ ಗಂಡಸರಿಗೆ ಯಾವತ್ತು ಎಂಪ್ಲಾಯ್ಮೆಂಟ್ ಬಗ್ಗೆ ತಮಾಷೆ ಮಾಡಿದರೆ ಅವರು ಸಹಿಸುವುದಿಲ್ಲ.
ಆದರೆ ಬೇರೆ ಯಾವುದೇ ಬಗ್ಗೆ ನೀವು ತಮಾಷೆ ಮಾಡಿ ಅವರು ಯಾವುದೇ ಕಾರಣಕ್ಕೆ ಬೇಜಾರು ಮಾಡಲ್ಲ. ಹೌದಾ ಅಲ್ವಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಟಿಗೆ ಹಾಕಿ ಪ್ಲೀಸ್. ಹೊರ ಬರಬಹುದೇ? ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಗಟ್ಟಿಯಾದ ಮನ್ಸು ಬೇಕು. ನೀವೇನಕ್ಕೆ ಬಂದಿದ್ದೀರಾ ಅಂತ ಗೊತ್ತಿಲ್ವಲ್ಲ. ಈ ಪರೀಕ್ಷೆ ದಾಟೋದು ನಾಟ್ ಎಟ್ ಆಲ್ ನೀವಲ್ಲಿ ಇರೋಕ್ಕೆ ಲಾಯಕ್ಕೆ ಇಲ್ಲ. ಯಾಕ ಅಡ್ಬಿದ್ದೆ ಬಿದ್ದಿಲ್ವಲ್ಲ. ನಾನು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ನಿಮ್ಮ ಮಗಳು ನೋಡಿದಾರಾ ರೀಲ್ಸ್ನ? ನೋಡ್ತಾಳೆ ಸರ್. ಅವಳು ಅದೇ ತರ ಮಾಡಿದ್ರೆ ಇಂಥ ಒಂದು ಬಿಹೇವಿಯರ್ಸ್ನ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೇ ಭಾನುವಾರ ರಾತ್ರಿ 9 ಗಂಟೆಗೆ, ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30. ಸೊ ಈ ವಿಟಿಯಲ್ಲಿ ನೀವು ನೋಡಿ ಬಂದಾಗೆ ಕೆಲವು ಕ್ರಿಂಜ್ ಕ್ರಿಯೇಟರ್ಸ್ ಅವರಿಗೆ ಈ ಸಲ ಆಪರ್ಚುನಿಟೀಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ಗಂಗಕ್ಕನವರು. ನೀವಿಲ್ಲಿ ನೋಡ್ಬೋದು, ಸಂಗೀತಾ ಶೃಂಗೇರಿ ಅವರು ಗಂಗಕ್ಕನವರನ್ನು ರಿಜೆಕ್ಟ್ ಮಾಡಿದ್ದಾರೆ. ಯಾಕೆಂದರೆ ಅವರು ಆಡುವಂತಹ ವಿಚಿತ್ರವಾದ ಆಟಗಳಿರ್ಬೋದು, ಇದೆಲ್ಲ ಬಿಗ್ ಬಾಸ್ ಅಂತಹ ದೊಡ್ಡ ವೇದಿಕೆಗೆ ಸೂಕ್ತವಲ್ಲ ಎಂದು. ಇದು ಒಂಥರ ಕರೆಕ್ಟ್ ಒಪಿನಿಯನ್ ಅಂತ ಹೇಳಬಹುದು. ಯಾಕೆ ಅಂತ ನೀವು ನೋಡಿದರೆ ಬೇರೆ ಬೇರೆ ಏಜ್ ಗ್ರೂಪ್ನವರು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾರೆ. ಮತ್ತು ಈ ರೀತಿ ಮಾಡಿದರೆ ಮಾತ್ರ ನಾವು ಫೇಮಸ್ ಆಗ್ಬೋದು, ಒಂದು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಗೌರವ ಎಲ್ಲ ಸಿಗ್ಬೋದು ಅಂತ ಅನಿಸ್ತಾರೆ. ಆದರೆ ಅದೊಂದು ಕರೆಕ್ಟ್ ಮೆಸೇಜ್ ಅಲ್ಲ. ಸೊ ಇಲ್ಲಿ ಸಂಗೀತಾ ಶೃಂಗೇರಿ ಅವರು ತಗೊಂಡ ನಿರ್ಧಾರ ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ನಿಮ್ಮ ಒಪಿನಿಯನ್ ಅನ್ನು ಕಮೆಂಟಲ್ಲಿ ಪ್ಲೀಸ್ ತಿಳಿಸಿ. ನೆಕ್ಸ್ಟ್ ಪ್ರೊಮೋ ಪ್ಲೀಸ್. ಬಿಗ್ ಬಾಸ್ ಮನೆಗೆ ಹೋಗೋ ಅವಕಾಶಕ್ಕಾಗಿ ಮಹಾಯುದ್ಧ. ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಶರಡಿ ಹಿಡಿದು 60 ಜನರನ್ನ ಈ ಅಗ್ನಿ ಪರೀಕ್ಷೆಗೆ ಕರ್ಕೊಂಡ್ ಬಂದಿದ್ದಾರೆ. ಸಾಗೋ ದಾರಿ ಲೀಥರ್ ತಗಣಿ ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕು. ಸೆಲೆಕ್ಷನ್ ರೂಟರ್. ವಿಲ್ ಪವರ್ ಇಲ್ಲ ಅಂತ ಆಯ್ತಲ್ಲ. ನಿಮ್ಮಂತವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಹೋಗ್ತೀರಾ? ನಾನೊಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಬಿಗ್ ಬಾಸ್ಗೋಸ್ಕರ ನೀವು ಇದನ್ನ ಡಿಸ್ಟ್ರಾಯ್ ಮಾಡಕ್ ಕಡಿದೀರಾ. ನೀವೇ ನಿಮ್ಮ ತಲೆನ ಬೋಡಿಸ್ಕೊಳ್ಳಿ. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೇ ಭಾನುವಾರ ರಾತ್ರಿ 9 ಗಂಟೆಗೆ. ಸೊ ಈ ಪ್ರೊಮೋ ಅಲ್ಲಿ ನೀವು ನೋಡಿದಾಗೆ ಒಬ್ಬರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಅವರ ಸರ್ಟಿಫಿಕೇಟ್ ಅನ್ನು ಹರಿಯುವುದನ್ನು ನೀವು ನೋಡಬಹುದು. ಇದು ಒಂದು ಒಳ್ಳೆ ಮಾದರಿ ಅಲ್ಲ. ಯಾಕೆಂದರೆ ಅಷ್ಟೊಂದು ಕಷ್ಟಪಟ್ಟು ನಂತರ ಒಂದು ಪ್ರೋಗ್ರಾಮ್ಗೋಸ್ಕರ ಅವರು ಹರಿಯುತ್ತಿರುವುದು ಅವರ ಸರ್ಟಿಫಿಕೇಟನ್ನು, ಇದು ಒಂದು ಒಳ್ಳೆ ವಿಚಾರ ಅಲ್ಲ. ಆದರೆ ಅವರ ಸೈಡಿಂದ ನೀವು ನೋಡಿದರೆ ಯಾರು ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ ನೋಡಿ, ಅವರೇ ಆ ಕಾರ್ಯಕ್ರಮಕ್ಕೆ ಏನೆಲ್ಲ ಖರ್ಚಾಗುತ್ತೆ ಅವರೇ ಅವರ ಪಾಕೆಟಿಂದ ಹಾಕಿ ಆ ರೆಕಾರ್ಡನ್ನು ಮಾಡಿ ನಂತರ ಆ ಬಿರುದನ್ನು ಪಡೆಯಬೇಕು. ಇದರಿಂದ ಅವರಿಗೆ ಯಾವುದೇ ತರಹದ ಹಣ ಆಗಲಿ ಪ್ರೈಸ್ ಆಗಲಿ ಸಿಗಲ್ಲ. ನಂತರ ಈ ರೆಕಾರ್ಡ್ ಮಾಡಿ ಆದ ಮೇಲೆ ಯಾವುದಾದ್ರೂ ಪ್ರೋಗ್ರಾಮ್ಗಳಲ್ಲಿ ಅವರನ್ನು ಕರೆದ್ರೆ ಅವರಿಗೆ ಒಂದಿಷ್ಟು ಹಣ ಎಲ್ಲ ಸಿಕ್ಕಿ ಅದು ರಿಕವರಿ ಆಗ್ತದೆ ಅಂತ ಹೇಳ್ಬೋದು. ಆದರೆ ಎಲ್ಲ ವರ್ಲ್ಡ್ ರೆಕಾರ್ಡ್ ಅವರಿಗೆ ಆ ಥರ ಹಣ ರಿಕವರಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ಅದೇ ರೀತಿ ಇವರ ಒಂದು ಪರಿಸ್ಥಿತಿ ಇರಬಹುದು. ಸೊ ಅಷ್ಟು ಕಷ್ಟಪಟ್ಟು ಹರಿಯುವುದು ಸರ್ಟಿಫಿಕೇಟನ್ನು ಸೂಕ್ತ ಅಲ್ಲ ಎಂದೊಂದು ನಮ್ಮ ಒಪಿನಿಯನ್ ಅಷ್ಟೇ. ಮತ್ತೊಬ್ಬ ಕ್ರಿಂಜ್ ಕ್ರಿಯೇಟರ್ ಅಮುಕು ಡುಮುಕು ಅವರು ಈ ವೇದಿಕೆಗೆ ಬಂದದನ್ನು ನೀವು ನೋಡಬಹುದು. ಅಮುಕು ಡುಮುಕು ಅವರಿಗೆ ಟಮುಕು ಟುಮುಕು ಮಾಡಿ ವಿನಯ್ ಗೌಡ ಅವರು ಆಚೆ ಕಳಿಸಿದ್ದಾರೆ. ಏಕೆಂದರೆ ಅವರಿಗೆ ಹೇಳಿದ ಟಾಸ್ಕನ್ನು ಇವರು ಮಾಡಿಲ್ಲ ಎಂದು. ಒಂದು ರೀತಿಯಲ್ಲಿ ಕರೆಕ್ಟೇ, ಈ ಖಡಕ್ ಜಡ್ಜಸ್ ಏನಿದ್ದಾರಲ್ಲ ಕರೆಕ್ಟ್ ಡಿಸಿಷನ್ಸನ್ನೇ ತಗೊಳ್ತಾ ಇದ್ದಾರೆ. ಆದರೆ ನೀವು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿರಬಹುದು, ಅಮುಕು ಡುಮುಕು ಅವರು ಫೈನಲಿ ಸಿಲೆಕ್ಟ್ ಆಗಿಯೇ ಬಿಟ್ಟರು ಎಂಬ ವಿಡಿಯೋಗಳು ತುಂಬ ವೈರಲ್ ಆಗ್ತಾ ಇದೆ. ಈಗ ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಯಾಕೆಂದರೆ ಈ 60 ಕಂಟೆಸ್ಟೆಂಟ್ಸ್ ಏನಿದ್ದಾರಲ್ಲ ಇದನ್ನು ಒಂದು ಆಡಿಯನ್ಸನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ತಂದಿರಬಹುದು. ಹಾಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಿನ ಯೂಸರ್ಸನ್ನು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಿ ಅವರ ವ್ಯೂವರ್ ಬೇಸ್ ಏನಿದೆ ಅದನ್ನು ಹೆಚ್ಚಿಸಲು ಮಾಡಿರಬಹುದು. ಸೊ ದುಡುಕಬೇಡಿ, ಕಾದು ನೋಡಿ. ಈ ಆಗಸ್ಟ್ 16ರಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಪ್ರಸಾರವಾಗಲಿದೆ. ತಪ್ಪದೇ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.